ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಗೇಚು ಸಾಹಿತ್ಯ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಪೂಜಾ ವಿಧಾನ ಆಗಿರ್ಬೋದು. ಹಾಗೆಯೇ ಇದು ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕು, ಹಾಗೆಯೇ ಎಷ್ಟು ವಾರಗಳು ಬಂದಿವೆ ಅದರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಿದ್ದೀನಿ. ಅದು ಸಹ ಮತ್ತೊಂದು ಸಲ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಸಲ ನಮಗೆ 4 ವಾರಗಳು ಬಂದಿರುವಂಥದ್ದು. ನವೆಂಬರ್ 27ನೇ ತಾರೀಕು, ಡಿಸೆಂಬರ್ 4ನೇ ತಾರೀಕು, 11ನೇ ತಾರೀಕು, 18ನೇ ತಾರೀಕು ನಮಗೆ ಈ ಸಹ 4 ವಾರ ಬಂದಿದೆ. ಸೊ ನಾವು 4 ವಾರಗಳು ಸಹ ನಾವು ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡ್ತಾ ಇರ್ತೀವಿ. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ಈ ಪೂಜೆಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರುವಂಥದ್ದು. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧ ಮಾಡಿ ಕೂಡ ಸ್ನಾನ ಮಾಡಿಕೊಂಡು ಹೊಸ ಪೂಜೆ, ತುಳಸಿ ಪೂಜೆ, ಗಣೇಶನ ಪೂಜೆ, ನಿಮ್ಮ ಕುಲದೇವರ ಪೂಜೆಯನ್ನು ಸಹ ಮಾಡಿಕೊಂಡು ಮೊದಲಿಗೆ ನೀವು ಪೀಠವನ್ನು ಸಿದ್ಧ ಮಾಡಿಕೊಂಡು ಲಕ್ಷ್ಮೀ ಹೃದಯ ಕಮಲ ರಂಗೋಲಿಯನ್ನು ಹಾಕಿಕೊಂಡು ಶಂಖಚಕ್ರ ನಾಮ ರಂಗೋಲಿ ಸಹ ನೀವು ಹಾಕ್ಕೊಳ್ಳಿ. ಅದು ಸಹ ಶ್ರೇಷ್ಠವಾಗಿರುವಂಥದ್ದು. ಯಾಕಂದರೆ ನಮಗೆ ಧನುರ್ಮಾಸ ಸಹ ಇದೇ ಹೊತ್ತಿಗೆ ನಮಗೆ ನಂತರದಲ್ಲಿ ಪ್ರಾರಂಭವಾಗುವುದರಿಂದ ತುಂಬ ಶ್ರೇಷ್ಠವಾಗಿರುವಂಥದ್ದು. ಆ ಒಂದು ಕಾರಣಕ್ಕೆ ನಾವು ಆಚರಣೆ ಮಾಡಬೇಕು. ನೀವು ಒಂದು ಪೀಠದ ಮೇಲೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ. ಹಾಗೆಯೇ 2 ದೀಪವನ್ನು ಸಹ ಹಚ್ಚುತ್ತಿದ್ದೇನೆ. ಹಾಗೆಯೇ ಕಳಶವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ನಾವು ವಿಷಯಗಳನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು. ಮೊದಲಿಗೆ ಒಂದು ಪ್ಲೇಟ್ ಮೇಲೆ ತಾಮ್ರ ಹಿಟ್ಟ ಅಥವಾ ಬೆಳ್ಳಿ ಪ್ಲೇಟ್ ಮೇಲೆ ನೀವು ಅಕ್ಕಿಯನ್ನು ಹಾಕಿ 5 ಹಿಡಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಕೈಯ ಒಂದು ಉಂಗುರದ ಬೆರಳಿನ ಸಹಾಯದಿಂದ ಅಷ್ಟದಳ ಪದ್ಮ, ಸ್ವಸ್ತಿಕ್, ಶ್ರೀಂ, ಓಂ ಅಂತ ನೀವು ಬರೆದು ನಂತರದಲ್ಲಿ 2 ವಿಳೆದೆಲೆ ಮೇಲೆ ಶ್ರೀಮಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಶ್ರೀಗಂಧದಿಂದ ಬರೀಬೇಕು. ಅದನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಕಳಶವನ್ನು ತೆಗೆದುಕೊಳ್ಳಿ. ತಾಮ್ರ ಬೆಳ್ಳಿ ಕಳಶ. ಅದಕ್ಕೆ ನೀವು ಪರಿಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಮೊದಲಿಗೆ ನೀವು ಅರಿಶಿನ, ಕುಂಕುಮ, ಗೋಮೂತ್ರ, ಗಂಗಾಜಲ ಹಾಗೆಯೇ 2 ಅಡಿಕೆಯನ್ನು ಸಹ ನೀವು ಹಾಕಬೇಕು. ಅದು ಸಹ ಒಳ್ಳೆಯದೇನೆ. ಅಷ್ಟು ಹಾಕಿ ಒಂದು ಬೆಳ್ಳಿ ನಾಣ್ಯ, ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ, ಹಾಗೆಯೇ ಕೊನೆಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಹೂವು ಮತ್ತು ಅಕ್ಷತೆ ಲಕ್ಷ್ಮಿಯ ಒಂದು ಮಂತ್ರ ಹೇಳ್ಕೊಂಡು ಅದರೊಳಗೆ ಸಂಕಲ್ಪ ಮಾಡಿಕೊಂಡು ಆ ಹೂ ಮತ್ತು ಅಕ್ಷತೆ ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಯನ್ನು ಇಟ್ಟು ಮಾವಿನ ಕೂರಿಯನ್ನು ಸಹ ನಾವು ಇಡಬೇಕು. ಮಾವಿನ ಕೂರಿಯನ್ನು ಇಟ್ಟು ಕಾಯನ್ನು ಇಟ್ಟು ನಾವು ಕಾಯಿ ಸ್ವಲ್ಪ ತುಂಬ ನೀರು ಇರುವಂಥದ್ದನ್ನು ಇಟ್ಟರೆ ತುಂಬ ಒಳ್ಳೆಯದು. ಕೆಲವರು 4 ವಾರ ಸಹ 4 ಕಾಯಿಗಳನ್ನು ಇರ್ತಾರೆ. ಆದರೆ ನಾನು ಇದೇ ರೀತಿಯೇ ಆಚರಣೆ ಮಾಡುವಂಥದ್ದು. ಯಾಕೆ ಅಂದರೆ ನಾವು ಒಂದು ಸಲ ಈ ಲಕ್ಷ್ಮೀ ಪೂಜೆಗಂತ ನಾವು ಕಾಯನ್ನು ಇಟ್ಟರೆ ಅದನ್ನು ನಾವು ಸ್ವೀಟೇ ಮಾಡಬೇಕು. ನೀವು 4 ಕಾಯಿಗಳನ್ನು ಇಟ್ಟರೆ ನೀವು 4 ರೀತಿಯ ಒಂದು ಸ್ವೀಟ್ಗಳನ್ನು ಸಹ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ನಮಗೆ ಸ್ವೀಟ್ ತಿನ್ನಲು ಆಗಲ್ಲ ಅನ್ನೋದಾದರೆ ನೀವು ಒಂದೇ ಕಾಯಿನ ನೀವು 4 ವಾರಗಳನ್ನು ಸಹ ಇಟ್ಟು 4 ವಾರ ಅದೇ ಒಂದು ಕಾಯಿನಿಂದ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತಾ ಬರ್ಬೋದು. ಹಾಗೆಯೇ ಒಂದು ನಾಯಕರ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕು. ಹಾಗೆಯೇ ಕಳಶಕ್ಕೆ ನಾವು ಮುಖ್ಯವಾಗಿ ಕಂಕಣವನ್ನು ಕಟ್ಟಬೇಕು. ಕಳಶದ ಕುತ್ತಿಗೆಗೆ 2 ವಿಳೆದೆಲೆ ಹಾಗೆ ಒಂದು ಸೇವಂತಿ ಹೂವನ್ನು ಒಂದು ಗಂಟನ್ನು ಹಾಕಿ ಕಳಶದ ಕುತ್ತಿಗೆಗೆ ಅದನ್ನು ನಾವು ಕಟ್ಟಬೇಕು. ಮತ್ತು ನೀವು ಮಾಂಗಲ್ಯ, ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅಂತ ನೀವು ಹಾಕ್ಬಹುದು. ಇಲ್ಲವಾದಲ್ಲಿ ನೀವು ಬೆಳ್ಳಿ ಬಂಗಾರದ ಒಂದು ತಾಳಿಯನ್ನು ಸಹ ನೀವು ಬಳಸಬಹುದು. ಮತ್ತು ವ್ರತದ ದಾರ ಅಂತ ಅಂಗನೂಲು ನಾವು 5 ಅದನ್ನು ಒಂದು ಸೇದೆ ಮಾಡಿಕೊಂಡು ಲಕ್ಷ್ಮೀ ಕಳಶಕ್ಕೆ ನಾವು ಹಾಕಬೇಕು. ನೀವು ಪ್ರತಿ ವಾರ 4 ವಾರ ಸಹ ನೀವು ಅದೇ ನೀವು ಅಂಗನೂಲನ್ನು ಬಳಸ್ಬೋದು. ಹಾಗೆಯೇ ಮಾಂಗಲ್ಯ ಸಹ ಬಳಸ್ಬೋದು. ಕಳಶಕ್ಕೆ ನೀವು ಮುಖಪದ್ಮ ಇರುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಸಹಿತ ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೆಯೇ ಒಂದು ಬ್ಲೌಸ್ ಪೀಸನ್ನು ನೀವು ತೆಗೆದುಕೊಂಡು 1 ಡಜನ್ ಬಳೆ, ಒಂದು ಕೈಗೆ 6 ಮತ್ತೊಂದು ಕೈಗೆ 5 ಬಳೆ ಆ ಥರನೂ ಹಾಕಿ ಒಂದು ಶ್ರೇಷ್ಠ ಮಾಡಿಕೊಳ್ಳಿ. ಅಂದರೆ ಲಕ್ಷ್ಮೀ ಪೂಜೆಯ ಒಂದು ಶ್ರದ್ಧೆಗಳು ಇಷ್ಟ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಅದೇ ಪ್ಲೇಟ್ನಲ್ಲೇ ನಾನು ಲಕ್ಷ್ಮೀ, ಗಣೇಶ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ. ಎಲ್ಲ ಈ ಒಂದು ಮಾರ್ಗಶಿರ ಮಾಸದ ನಾವು ವೆಂಕಟೇಶ್ವರ ಸ್ವಾಮಿಯ ಪೂಜೆನ ಸಹ ನಾವು ಮಾಡುವುದರಿಂದ ಅದಕ್ಕೆ ಲಕ್ಷ್ಮೀ, ಗಣೇಶ ಹಾಗೆ ವೆಂಕಟೇಶ್ವರ ಸ್ವಾಮಿ ಒಂದು ವಿಗ್ರಹವನ್ನು ಇಟ್ಟು ಬನ್ನಿಪತ್ರೆ ಇಟ್ಟರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಬನ್ನಿಪತ್ರೆ ನಾವು ಯಾವ ಕಾರಣಕ್ಕೆ ಇರಬೇಕಪ್ಪ ಅನ್ನೋದಾದರೆ ನಮಗೆ ಒಂದು ಆರ್ಥಿಕ ಸಮಸ್ಯೆ ಇದ್ದರೆ ಅದು ಬನ್ನಿಪತ್ರೆಯನ್ನು ಇಟ್ಟು ಸರಿ ಪೂಜೆಯನ್ನು ಒಂದು ಮಾಡಿ ಪ್ರತಿ ಗುರುವಾರ ಕೂಡ ಅದು ತುಂಬಾ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆಯೇ ತುಳಸಿ, ವೆಂಕಟೇಶ್ವರ ಸ್ವಾಮಿಗೆ ಸಹ ತುಳಸಿಯನ್ನು ಸಹ ಅರ್ಪಣೆ ಮಾಡಬೇಕು. ಹಾಗೆ ನೀವು ಪ್ರತಿ ಗುರುವಾರ ಸಹ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಪೂಜೆ ನಾನು ಪ್ರಾರಂಭ ಮಾಡುವುದು ಇನ್ನೂ ತುಂಬಾ ಒಳ್ಳೆಯದಾಗಿರುವಂಥದ್ದು.
ಹಾಗೆ ಅದು ತುಪ್ಪದ ದೀಪವನ್ನು ಸಹ ಹಚ್ಚುತ್ತಿದ್ದಾನೆ ಎರಡು ಬದಿಯಲ್ಲೂ. ಮತ್ತು ಕಳಶದ ಬಗ್ಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವರು 5 ರೀತಿಯ ಒಂದು ಹಣ್ಣಿನ ಎಲೆಗಳನ್ನು ಸಹ ಇರ್ತಾರೆ. ನಿಮಗೆ ಒಂದು ಸಿಕ್ಕಿರುವಂಥ ಹಾಗೆ ನೀವು ಒಂದು ಬದಲಾವಣೆ ಮಾಡಿಕೊಂಡು ನೀವು 5 ರೀತಿಯ ಒಂದು ಹಣ್ಣಿನ ಎಲೆ, ಹೂವಿನ ಎಲೆ, ಎಲ್ಲ ರೀತಿಯ ಒಂದು ಎಲೆಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡಬಹುದು. ಆದರೆ ನನಗೆ ಒಂದು ಮಾವಿನ ಕೂಡಿಯನ್ನು ಇಟ್ಟು ಅಷ್ಟೇ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ವಿಳೆದೆಲೆಯನ್ನು ಕಂಪಲ್ಸರಿ ಆಗಿ ಇರಲೇಬೇಕಾಗಿರುವಂಥದ್ದು. ಹಾಗೆಯೇ ಒಂದು ಪ್ರಸಾದಕ್ಕೆ ಅಂತ ನಾನು ಬೆಲ್ಲದನ್ನೇ ಮಾಡ್ಕೊಂಡಿದ್ದೇನೆ. ನೀವು ಪೊಂಗಲ್ 4 ವಾರ ನೀವು 4 ರೀತಿಯ ಒಂದು ಪ್ರಸಾದಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ನೀವು ಇಷ್ಟರ ಮಟ್ಟಿಗೆ ನೀವು ಒಂದು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆಯೇ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ, ಕಮಲದ ಬತ್ತಿಯ ದೀಪಾರಾಧನೆ ಮುಂದಿನ ವಿಷಯದಲ್ಲಿ ನನಗೆ ಅದನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಒಂದು ಕಾಯನ್ನು ಸಹ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪಕ್ಕದಲ್ಲಿ ಇಟ್ಟಿರಿ. ಮತ್ತು ಆ ಒಂದು ಮಡಿಕೆಯಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಆ ಮಡಿಕೆಯನ್ನು ಹಾಕಿನೇ ಇಟ್ಟಿದೆ. ನೀವು ಸಪ್ರೇಟಾಗಿ ಒಂದು ಪ್ಲೇಟ್ ಮೇಲೆ ಸಹ ಜೋಡಿಸಿ ಇರಬಹುದು. ಮತ್ತು ಒಂದು ಪುಟ್ಟದಾಗಿ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಉದ್ದೇಶ ಏನಪ್ಪ ಅಂತಂದರೆ, ಕುಂಕುಮಾರ್ಚನೆ ಮಾಡ್ಕೊಳ್ಳಿಕ್ಕಂತ. ನೀವು ಬೆಳ್ಳಿ ಹೂಗಳಿಂದ ಸಹ ನೀವು ಒಂದು ಅಷ್ಟೋತ್ತರ ಮಾಡ್ಬೋದು. ಹಾಗೆಯೇ ನಾಣ್ಯಗಳು, ಕುಬೇರನ ನಾಣ್ಯ ಸಿಗ್ತದೆ ಅಥವಾ ಬೆಳ್ಳಿ ನಾಣ್ಯ ಸಿಗ್ತದೆ, 108 ಬೆಳ್ಳಿ ನಾಣ್ಯವನ್ನು ನೀವು ತೆಗೆದುಕೊಂಡು ಬಂದು ಅದರಿಂದ ಸಹ ನೀವು ಒಂದು ಅಷ್ಟೋತ್ತರ ಮಾಡ್ಬೋದು. ಹಾಗೆಯೇ ಪುಷ್ಪಾರ್ಚನೆ ಸಹ ಮಾಡ್ಬೋದು, ಬನ್ನಿಪತ್ರದಿಂದ ಸಹ ನೀವು ಅರ್ಚನೆ ಮಾಡ್ಬೋದು. ಹಾಗೆಯೇ ಕುಂಕುಮಾರ್ಚನೆ ಸಹ ಮಾಡ್ಬೋದು. ಕುಂಕುಮಾರ್ಚನೆ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ನೀವು ಒಂದ್ಸಲ ಮಾಡಿದರೆ ವರ್ಷ ಪೂರ್ತಿ ಅದನ್ನು ತೆಗೆದುಕೊಂಡು ನೀವು ಪ್ರತಿದಿನ ಸಹ ಹಚ್ಕೊಳ್ತಾ ಬರೋದ್ರಿಂದ ನಿಮಗೆ ಸಹ ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆಯೇ ತಾಂಬೂಲ, ಹಾಗೆಯೇ ಒಬ್ಬರಿಗೆ ಕೊಡಲಿಕ್ಕಂತ ನೀವು ಮೊದಲಕ್ಕಿ ಸ್ವಲ್ಪ ಮಟ್ಟಿಗೆ ಅಕ್ಕಿ, ತಾಂಬೂಲ, ಹಾಗೆಯೇ ದಕ್ಷಿಣ, ಹಾಗೆ ಹೂ ಅಷ್ಟು ನೀವು ಸಿದ್ಧತೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ನೀವು ಒಬ್ಬರಿಗೆ ಕೊಟ್ಟರೆ ತುಂಬ ಅಂದರೆ ಒಂದು ಒಳ್ಳೆಯದು. ಮತ್ತು ತೀರ್ಥ, ಹಾಗೆಯೇ ಒಂದು ಪುಸ್ತಕ. ಈ ಪುಸ್ತಕವನ್ನು ನೀವು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ. ಪ್ರತಿ ವಾರ ಸಹ ನೀವು ಅದನ್ನು ಓದ್ಕೊಂಡು ಕಥೆಯನ್ನು ಸಹ ನೀವು ಅರ್ಥ ಮಾಡ್ಕೊಂಡು ಓದ್ಕೊಂಡು ನಂತರದಲ್ಲಿ ನೀವು ಒಂದು ಪೂಜೆಯನ್ನು ನೀವು ಮುಕ್ತಾಯ ಮಾಡಬೇಕು. ಈ ಪೂಜೆಯನ್ನು ನೀವು ಬೆಳಗ್ಗೆನೇ ನೀವು ಪ್ರಾರಂಭ ಮಾಡಬೇಕು. ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದಿದ್ದರೆ ನೀವು ಒಂದು 6:30ವರೆಗೆ ನೀವು ಪೂಜೆನ ನೀವು ಮುಗಿಸ್ಬೋದು. ನೀವು ಈ ಪೂಜೆನ ಸೂರ್ಯೋದಯದ ಒಳಗನೆ ಇದನ್ನು ಒಂದು ಪೂಜೆನ ನೀವು ಕಂಪ್ಲೀಟ್ ಮಾಡಬೇಕು. ಸೂರ್ಯೋದಯದ ನಂತರ ಮಾಡಿದರೆ ಅದಕ್ಕೆ ಏನು ಸಹ ನೀವು ಪ್ರತಿಫಲ ಸಿಗೋಲ್ಲ. ಸೊ ಆ ಕಾರಣಕ್ಕೆ ನೀವು ಬೆಳಗ್ಗೆನೇ ಮಾಡಿಕೊಂಡ್ರೆ ಒಳ್ಳೆಯದು. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ಒಂದು ಕಮಲದ ಬತ್ತಿಯ ದೀಪಾರಾಧನೆ, ಹಾಗೆ ಅದು ತುಪ್ಪದ ದೀಪವನ್ನು ಸಹ ಹಚ್ಚಿದೆ. ನಂತರದಲ್ಲಿ ನೀವು ಸಾಂಬ್ರಾಣಿ ಧೂಪ ಪ್ರತಿ ಕೋಣೆಗೆ ಸಹ ಸಾಂಬ್ರಾಣಿ ಧೂಪವನ್ನು ತೋರಿಸಿ ನಂತರದಲ್ಲಿ ಮತ್ತೊಂದು ಸಲ ದೇವ್ರ ಕೋಣೆಯಲ್ಲಿ ಸಹ ತೋರಿಸಿ ನೀವು ಇಟ್ಟರೆ ಅದು ತುಂಬ ಒಳ್ಳೆಯದು. ಹಾಗೆಯೇ ವಸ್ತು ಪೂಜೆ ಸಹ ನೀವು ಮಾಡಿರ್ತೀವಿ, ಅಲ್ಲಿ ಸಹ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಧೂಪವನ್ನು ಹಾಕಿ ನಾವು ಕುಂಕುಮಾರ್ಚನೆಯನ್ನು ಒಂದು ಪ್ರಾರಂಭ ಮಾಡಬೇಕು. ಅಷ್ಟಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಸಹ ನೀವು ಕುಂಕುಮಾರ್ಚನೆ ಮಾಡ್ಬೋದು. ಹಾಗೆಯೇ ಅದು ನಮಗೆ ಗುರುವಾರ ಲಕ್ಷ್ಮಿ ಪೂಜಾ ಪುಸ್ತಕ ಅಂತ ಪುಸ್ತಕ ಬರ್ತದೆ. ಅದೇ ಪುಸ್ತಕದಲ್ಲಿ ಸಹ ನಮಗೆ ಒಂದು ಲಕ್ಷ್ಮಿ ಅಷ್ಟೋತ್ತರವೇ ನಮಗೆ ಇರುವಂಥದ್ದು. ಅದನ್ನು ಸಹ ನಾವು ಓದ್ಕೊಂಡು, ಅಂದರೆ ಅಷ್ಟೋತ್ತರ ನಾವು ಓದ್ಕೊಂಡು ಅರ್ಚನೆಯನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಕಾಯನ್ನು ಒಡೆದು ಮಂಗಳಾರತಿ ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿದರೆ ನಮಗೆ ಬೆಳಗಿನ ಒಂದು ಪೂಜೆ ನಮಗೆ ಮುಕ್ತಾಯವಾಗುವಂಥದ್ದು. ಇಷ್ಟು ನಾವು ಪೂಜೆಯನ್ನು ಮಾಡಬೇಕು. ಆ ಪುಸ್ತಕವನ್ನು ಸಹ ಪ್ರತಿ ವಾರ ಸಹ ನಾವು ಓದಬೇಕು. ಹಾಗೆಯೇ ಕಥೆಯನ್ನು ಓದ್ಕೊಳ್ಳಲೇಬೇಕು. ಅದು ಕತೆ ನಮಗೆ 2 ಕತೆ ಇರುವಂಥದ್ದು, ಕತೆ 1, ಕತೆ 2 ಅಂತ. ನೀವು 2 ಕಥೆಯನ್ನು ಸಹ ಅರ್ಥ ಮಾಡಿಕೊಂಡು ಓದಿದ್ರೆ ತುಂಬಾ ಒಳಿತು. ಇಷ್ಟು ನೀವು ಪೂಜೆ ಮಾಡಬೇಕು. ಹಾಗೆಯೇ ಕೆಂಪಾರತಿ ಸಹ ನೀವು ಸಿದ್ಧತೆ ಮಾಡ್ಕೋಬೇಕು. ಇಲ್ಲಿ ಮಿಸ್ ಆಗಿದೆ, ಸ್ವಲ್ಪ ಕ್ಷಮಿಸಿ. ನೀವು ಕೆಂಪಾರತಿ ಸಹ ನೀವು ಸಿದ್ಧತೆ ಬೆಳಗ್ಗೆನೇ ಸಿದ್ಧತೆ ಮಾಡಿಕೊಂಡು ಇಟ್ಟರೆ ನೀವು ರಾತ್ರಿ ಸಮಯದಲ್ಲಿ ನೀವು ಸಂಜೆ ಸಮಯದಲ್ಲಿ ಒಬ್ಬರಿಗೆ ನೀವು ಕುಂಕುಮವನ್ನು ಕೊಟ್ಟು ನಂತರ ದೀಪಾರಾಧನೆ ಸಹ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಒಂದು ಕ್ಷಮೆ ಬೇಡನೆ ಮಾಡಿಕೊಂಡು ನಂತರ ನೀವು ಕೆಂಪಾರತಿ ಮಾಡಿಕೊಂಡು ಕಳಸವನ್ನು ಕದಲಿಸಿ ಇಟ್ಟರೆ ಶುಕ್ರವಾರ ಅದನ್ನು ಒಂದು ತೆಗಿಬಹುದು. ಇಷ್ಟು ನೀವು ಈ ಗುರುವಾರ ಲಕ್ಷ್ಮೀ ಪೂಜೆ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು. ಈ ಲಕ್ಷ್ಮೀ ಪೂಜೆ ನಾವು ಗುರುವಾರನೇ ಮಾಡಬೇಕು ಮತ್ತು ಶುಕ್ರವಾರ ಮಾಡಲು ಹೋಗಬೇಡಿ. ಶುಕ್ರವಾರ ಮಾಡಬಾರ್ದಂತಲ್ಲ, ಆದರೆ ಈ ಪೂಜೆ ನಾವು ಗುರುವಾರನೇ ಆಚರಣೆ ಮಾಡುವಂಥದ್ದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಯಾಕೆಂದರೆ ನಾವು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಹಾಗೆ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಿದ್ದರೆ, ಈ ಮಾರ್ಗಶಿರ ಮಾಸ ಹಾಗೆ ಧನುರ್ ಮಾಸದಲ್ಲಿ ನಾವು ಬೆಳಗ್ಗೆನೇ ಮಾಡಬೇಕು. ಅದು ಮಾಡಬೇಕಾಗಿರುವಂಥ ಸಹ ಹಾಗೆ. ಸೊ ನಾವು
ಆ ಕಾರಣಕ್ಕೆ ಅದೇ ರೀತಿಯೇ ಆಚರಣೆ ಮಾಡಬೇಕಾಗೋದ್ರಿಂದ ನೀವು ಸಹ ಅದೇ ರೀತಿಯೇ ಮಾಡಬೇಕು. ಸೊ ನಾವು ಬೆಳಿಗ್ಗೆನೇ ಒಂದು ಪೂಜೆನ ಮಾಡ್ಕೊಂಡ್ರೆ ನಮಗೆ ದುಪ್ಪತ್ತು ಫಲಗಳು ಸಹ ಲಭಿಸ್ತಾ ಹೋಗ್ತದೆ. ಈ ಪೂಜೆನ ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕಪ್ಪ ಅನ್ನೋದಾದರೆ, ನಿಮ್ಮ ಒಂದು ಕೋರಿಕೆ ಇದ್ದರೆ, ಹಾಗೆಯೇ ಒಂದು ಮನೆಯಲ್ಲಿ ಅಷ್ಟೈಶ್ವರ್ಯ, ಒಂದು ಸಮೃದ್ಧಿಗಾಗಿ, ಸುಖ ಸಂಪತ್ತು ಸಮೃದ್ಧಿಗಾಗಿ ಪೂಜೆನ ಆಚರಣೆ ಮಾಡ್ತಾರೆ. ಹಾಗೆಯೇ ನಿಮ್ಮ ಒಂದು ಯಾವುದೇ ಸಹ ಬೇಡಿಕೆ ಇದ್ದರೆ, ಅಂದರೆ ಮದುವೆ ಆಗಿದ್ದಲ್ಲಿ, ಹಾಗೆಯೇ ಸಂತಾನ ಭಾಗ್ಯ, ಹಾಗೆಯೇ ವಿದ್ಯಾಭ್ಯಾಸ, ಎಲ್ಲ ಒಂದು ಸಂಕಲ್ಪಗಳಿಗೆ ಸಹ ನೀವು ಈ ಪೂಜೆಯನ್ನು ಮಾಡಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಒಂದು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.